राज्य सरकार द्वारा लागू की गई गारंटी योजना गरीबों के लिए अत्यंत आवश्यक है, ऐसे पूर्व मुख्यमंत्री वीरप्पा मोइली ने कहा है। शहर में पत्रकारों से बातचीत करते हुए उन्होंने भारत का हंगर इंडेक्स अभी भी नीचे है, देश के भूख से मुक्त करना गारंटी योजना के जरिए संभव है। प्रधानमंत्री मोदी भी अब गारंटी योजना की चर्चा कर रहे हैं। योजनाओं को कई राज्यों में लागू किया जा रहा है, ऐसा उन्होंने बताया। गारंटी योजना के कारण विकास कार्य के लिए पैसे की कमी हो रही है। विपक्ष के आरोप पर प्रतिक्रिया देते हुए उन्होंने कहा कि मैं खुद वित्त मंत्री रह चुका हूं, अगर प्रशासन ठीक से चलाया जाए तो पैसों की कोई कमी नहीं होती है। भ्रष्टाचार बंद किया जाए तो हर काम के लिए पैसे मिल सकते हैं। टैक्स, जीएसटी जैसे मूल्यवर्धित करों की वसूली अगर सही ढंग से हो तो काफ़ी है, ऐसा उन्होंने कहा है। धर्मस्थल में हुई घटना को लेकर वीरप्पा मोइली ने कहा कि वह एक पूजा का स्थान है, वह क्या हुआ इसकी सच्चाई सामने आनी चाहिए। इसी दिशा में एसआईटी जांच चल रही है। राज्य सरकार इसे राजनीतिक मुद्दा नहीं बना रही, लेकिन कुछ लोग इसे राजनीति में घसीटने की कोशिश जरूर कर रहे हैं। 24 ಮೀಟರ್ ಏರಿಸಲಿಕ್ಕೂ ನನಗೆ ಅಪ್ರೂವಲ್ ಇತ್ತು ಗೇಟ್ ಕಮಿಷನ್ ಇಂದ, ಪ್ಲಾನಿಂಗ್ ಕಮಿಷನ್. ಬಟ್ ಆಗ್ತಾ ಇಲ್ಲ ಸರ್, ಇಲ್ಲಿವರೆಗೂ ಬಂದಂತ ಯಾವ ರಾಜಕಾರಣಿ ಆಸಕ್ತಿ ತೋರಿಸ್ತಾ ಇಲ್ಲ. ಕ್ಲಿಯರ್ ಮಾಡಿದೆ ಸರ್, ಹಾಕ್ಬೋದು ಅಂತ. ಕೆಲವು ಸಮಯ ಸುಪ್ರೀಂ ಕೋರ್ಟ್ ಸ್ಟೇ ಇತ್ತು, ಈಗ ಅದು ಕ್ಲಿಯರ್ ಆದರೆ ಈಗ ಹಾಕ್ಬೋದು. ಮತ್ತೆ ಯಾಕೆ ಮುಂದೆ ಬರ್ತಾ ಇಲ್ಲ ಸರ್? ಅಲ್ಲ, ಮಹಾರಾಷ್ಟ್ರ ಅವರೆಲ್ಲ ಒಬ್ಬದಾಗ ಆದರೆ ಅದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ, ಹಾಕ್ಬೇಕು. 524 ಬಹಳಷ್ಟು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಭಾಗದ ಮಟ್ಟಿಗೆ ಅದು ನಿಜವಾಗಿ ಒಂದು ರೀತಿಯ ಒಂದು ಜೀವ, ಈ ಭಾಗದ ಜನರಿಗೆ ಜೀವ ಕೊಡತಕ್ಕ ಜೀವನಾಡಿ, ಜೀವಜಲ. ಅದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟು ತಕ್ಷಣ ಮಾಡಬೇಕು ಸರ್. ಒಂದು ಕಡೆ ಅದು BJP ರಾಜಕೀಯ ಮಾಡ್ತಾರೆ, ಆದರೆ ನಮ್ಮ ಸರ್ಕಾರ ಅದಕ್ಕೆ ರಾಜಕೀಯ ಮಾಡ್ತಾ ಇದೆ. ಮತ್ತು ಯಾವುದೇ ಒಂದು ಏನು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಜನ ನಂಬಿಕೆ ಇದೆ. ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಮಾಡಬೇಕು. ಆದ್ದರಿಂದ ಈಗ ಯಾರು BJPಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್. 15 ವರ್ಷದಿಂದ ವ್ಯಕ್ತಿಯೊಬ್ಬ ಮುಸುಕುದಾರಿ ಹೇಳ್ತಾನೆ ಅಂದಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ನಿಜ, ಅಲ್ಲಿ ಜನರ ಹತ್ರ ಭಯ ಓಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅದು ಹೇಳ್ತಾರೆ ಅಂತೇಳಿ ಮುಖ್ಯ ಅಲ್ಲ. ಈಗ ಜನರಲ್ಲಿ ಒಂದು ರೀತಿಯ ಏನು ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ, ಅದು ಹೋಗಲಾಡಿಸ್ಬೇಕು. ನಾವು ಕ್ಲಿಯರ್ ಆಗಬೇಕು. ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಭಾಳ ಪ್ರಮುಖ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈಗ BJPಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ, ಆರಾಧನಾ ಸ್ಥಳದನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದ್ರೆ ಅದು ತನಿಖೆ ಕೂಡಲೇ ಆಗುವುದು ಒಳ್ಳೆಯದು. ಅನಾವಶ್ಯಕವಾಗಿ ಜನ ಹಗುರವಾಗಿ ಆ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಬಹುದು. ತನಿಖೆ ಆಗೋದಕ್ಕಿಂತ ಮುಂಚೆ ಒಬ್ಬರ ಮೇಲೆ ಆರೋಪ ಮಾಡಿ